ಆಶೀರ್ವಾದ ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಸಂಪುಟದ ಎಲ್ಲ ಸಚಿವರಿಗೆ, ನಮ್ಮ ತಾಲೂಕಿನ ಏನು ಜನದ ಮೇಲೆ ಇಟ್ಟಂಥ ನೀವು ಅಭಿಮಾನ ಇವತ್ತು ಬಂದು ಇಷ್ಟೊಂದು ಪ್ರೀತಿಪೂರ್ವಕವಾಗಿ ನನ್ನಂಥ ಯುವ ಶಾಸಕನಿಗೆ ಮಾರ್ಗದರ್ಶನಗಳಂಥ ಎಲ್ಲ ವೇದಿಕೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ಒಂದು ಧನ್ಯವಾದ ತಿಳಿಸುತ್ತಾ, ಮತ್ತು ಈ ಒಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಕೆರೆ ತುಂಬಿಸಿ ಯೋಜನೆ ಸಂಪೂರ್ಣವಾಗಲಿಕ್ಕೆ ಸಹಕರಿಸಿದಂಥ ಎಲ್ಲ ಜಲಸಂಪನ್ಮೂಲ ಅಧಿಕಾರಿಗಳಿಗೆ, ಜಿಲ್ಲಾಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ, ನಮ್ಮ ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ನನ್ನ ಬಡ ಕೃಷಿ ಕಾರ್ಮಿಕರಿಗೆ ಮತ್ತು ರೈತ ಸಂಘರಿಗೆ, ರೈತ ಹೋರಾಟಗಾರರಿಗೆ ಮತ್ತು ಎಲ್ಲ ಸಾರ್ವಜನಿಕ ನನ್ನ ಸಹೋದರ ಸಹೋದರರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸುತ್ತಾ, ಇನ್ನು ದಾರಿ ತುಂಬ ಸಾಗೋದಿದೆ. ಮತ್ತು ಬರೀ ಕೆರೆ ತುಂಬಿಸಿದ್ರೆ ಆಗೋದಿಲ್ಲ. ನಮ್ಮ ತಾಲೂಕಿಗೆ ಒಂದು ಸಮಗ್ರ ನೀರಾವರಿ ಒಂದು ಹೋರಾಟಗಾರರು ಸಮಗ್ರ ನೀರಾವರಿ ಯೋಜನೆ ಬೇಕು ಅಂತೇಳಿ ಬೈಕ್ ಇಟ್ಟಿದ್ದಾರೆ. ಈ ಒಂದು ಬರದ ನಾಡಿಗೆ ಭಾಗ್ಯದ ನಾಡು ಮಾಡಬೇಕಂತಂದರೆ ಒಂದು ನಮ್ಮ ಏನು ಇವತ್ತು ಸಮಗ್ರ ನೀರಾವರಿ ಯೋಜನೆ ಕೂಡ ಬೇಕಾಗಿದೆ ನಮಗೆ ಅಂತ ಹೇಳ್ತಾ, ಮತ್ತು ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಮತ್ತು ವಿಶೇಷವಾಗಿ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಗಣ್ಯಮಾನ್ಯರಿಗೂ, ಹಿರಿಯರಿಗೂ, ಹಿತೈಷಿಗಳಿಗೂ, ನಮ್ಮ ಮುಖಂಡರಿಗೂ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ, ವಿಶೇಷವಾಗಿ ನನ್ನ ಕುಟುಂಬರಾದಂಥ ನನ್ನ ಸಹೋದರಿಯರು, ನನ್ನ ತಾಯಿ ಮತ್ತು ನನ್ನ ಅಣ್ಣ ತಮ್ಮಣ್ಣ ಮತ್ತು ನನ್ನ ಪತ್ನಿ ಪುಷ್ಪ ಅವರಿಗೆ ನಮಿಸುತ್ತಾ, ನನ್ನ ತಂದೆಯವರ NT ಬೊಮ್ಮಣ್ಣನವರ ದಿವಂಗತ ಹೆಸರನ್ನು ಉಳಿಸಂಥ ಕೆಲಸದಕ್ಕೆ ಒಂದು ಈ ಋಣ ಸಂದಾಯ ಮಾಡಲಿಕ್ಕೆ ಸುಮಾರು 50 ವರ್ಷ ರಾಜಕೀಯ ಜೀವನದಲ್ಲಿ ಅವರು ಎಷ್ಟು ಒಂದು ಹೋರಾಟದ ಹಿನ್ನೆಲೆ ಇತ್ತು, ಆ ಋಣ ಸಂದಾಯ ಮಾಡಲಿಕ್ಕೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ